ಮೂರು ಲೋಕದ ಗಂಡನೆಂಬ ಹೆಸರು ಪಡೆದ ಪಾರ್ಥ, ಕಾಂತೆ ನೀನಾದರೂ ಎನ್ನ ಸರಿಯಿಂದ ಬೆಳೆಸಬಹುದು ರಮಣ. ಸ್ವಲ್ಪ ಸೈರಿಸು ಕಾಂತೆ. ಎಲ್ಲಿಯವರೆಗೂ ಸೈರಿಸಬೇಕು ಪಾರ್ಥ? ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡುವರೆಗೂ ಸೈರಿಸು ಕಾಂತೆ. ಹೇಳೋದನ್ನ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಪಲ್ಗೋಣಾನೇ ಬೇರೆ ಸೋಯನ್ನಾಯ ಸೇರೆಯ ಕಲಿಪಾತಾನೆ ಬೇರೆ ಸೋಯನ್ನಾಯ ಸೇರೆಯ ಜೋಡ ನೋಡೋ ಬೇಡ ಬೆಳೆವ ನೋಡನ ತೋಳೆಯ ಬೇಡೆ ಸುರನ್ನಾಯ ಸೇರೆಯ ಮೂರು ಲೋಕದ ಗಂಡನ ಹೆಸರು ಪಡೆದ ಪಾರ್ಥ, ಕಾಂತೆ ದುರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿಯೇ ಅಲ್ಲವ. ಸ್ವಲ್ಪ ಸೈರಿಸು ಸುಂದರಿ. ಕಾಂತ ಕಾಂತೆ ಅಡುಗಡಿಗೆ ಎನ್ನ ಜಡಮುಡಿಯನ್ನು ಪಡೆದು ಒಳಗಾಡ್ತಿರುವನು, ಎನ್ನ ಮರ್ಯಾದೆಯನ್ನು ಕರೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸರಿಯನ್ನು ನಡೆಸಬಾರದೆ ಕಾಂತ ಅಂತ. ಪದ್ಮಲೋಚಿನಿಯೇ ಕೇಳು. ಸಿದ್ಧವಾಗಿ ಎದ್ದು ಬಂದು ಇವನಂ ಗುದ್ದುವಿನೆಂದರೆ ಮದ್ದಾನೆಯಂತೆ ಶೋಧಾತ್ಮಕನಾದ ಅಣ್ಣನ ಆಜ್ಞೆಗೆ ಬದ್ಧನಾಗಿರುವೆ. ದ್ರೌಪದಿ ಪ್ರಾಣಪತಿ ಸಿದ್ಧವಾದ ಕೌರವರಿಗೆ ಇದ್ದ ಸಿರಿಯನ್ನು ಗೆದ್ದುಕೊಳ್ಳಬೇಕೆಂಬ ಬುದ್ಧಿ ಇದ್ದರೂ ಸಾರ್ಥಕ ಇಲ್ಲಂತಹ ಒತ್ತ ಬಂದಿತು. ನಾನೇನು ಮಾಡಲಿ ದ್ರೌಪದಿ, ನಿನಗೇನು ತಿಳಿಯದೇ ಇರಲು ಸಂಗತಿ. ಸುರವರ ಸೋತ ವಿವೇಶ ಸರ್ವೇಶ ಸುರವರ ಸೋತ ವಿವೇಶ ಕಾಂತೆ ಹೇಗಾದ್ರೂ ಮಾಡಿ ಶ್ರೀ ಭೀಮೇಶನನ್ನು ಮನದಲ್ಲಿ ಧ್ಯಾನಿಸುತ್ತ ಎನ್ನ ಸರಿಯನ್ನು ಬೆಳೆಸಬಾರದು ರಮಣ, ಸಂದೇಹ ಬೇಡ. ಸುಂದರ ಮಣಿಯಳಾದ ಚಂದಿರವದನೆ ಚಂದವಾಗಿ ಕೇಳು. ಗೆರೆ ಗುಹೆಂಗಳಲ್ಲಿರುವ ಸಿಂಹದ ಮುಂದೆ ಗಜಮುತ ಜಿಬಿಜಿಗೊಳ್ಳದ ನಿಜ ಧೈರ್ಯದಿಂದ ನಿಲ್ಲುವುದೇ. ಲಕ್ಷಣವಾದ ಗರುಡ ಪಕ್ಷಿಯ ಮುಂದೆ ಸರ್ಪವು ತನ್ನ ದರ್ಪವನ್ನು ಏರ್ಪಡಿಸಬಲ್ಲುವುದೇ. ನಿಬ್ಬರದಿಂದ ಅಬ್ಬರಿಸುವ ಹೆಬ್ಬುಲಿಯ ಮುಂದೆ ಕಿರಿಕೂಲದಿಂದ ಚಲಿಸುವುದೇ. ದ್ರೌಪದಿ ಕಟ್ಟುಗ್ರ ಸಿಂಡಿನಿಂದ ಕೋದಂಡವ ಮೂಡಿ ಲಾರಿಯಂ ತೀಡಿ ಚರಗಳ ಮೂಡಿ ಜಲದಿಂದ ನಮಗೆ ಕಾಟು ಮಾಡಿದ ಕುಲವೆಲ್ಲ ನಾಶ ಮಾಡಿ ದಿಕ್ಕು ದಿಕ್ಕಿಗೆ ಈಡಾಡಿಸಿ ಅವನ ಬಲವನ್ನು ಖಂಡಿಸಿ ವೈರಿಗಳ ಮಣ್ಮುಕ್ಕಿಸಿ ಬರುತ್ತಿದ್ದರು. ಏನು ಮಾಡಲಿ, ಅಣ್ಣನ ಆಜ್ಞೆ ಎಂಬ ಕಣ್ಣಿಯೋ ಸಿಲಕಿ ಸುಮ್ಮನಿರುವೆನು ನಾರಿ, ಅದಕ್ಕೆ ನಿನ್ನ ಶರಣ ಬಿಡಿಸಲು ಅಂತಾಗಿದೆ ದಾರಿ. ತೋರಣ
ಅಹೋ ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ನಾನು ಎಷ್ಟು ವಿಧದಿಂದ ಹೇಳಿದರೆ ನೀನು ಒಂದು ಹಠವನ್ನು ಹಿಡಿಯುವುದು ತರವಲ್ಲ ಕಾಂತ. ಅಹೇ ಕಾಂತಿ, ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಈ ದುರ್ಮಾರ್ಗ ರುಂಡವನ್ನು ಚೆಂಡಾಡಬಾರದು ರಮಣ, ಸನ್ಮೋಹನ ಬೇಡ. ಅಹೇ ಚಿಂತಾಕ್ರಾಂತವಾಗಿ ಭ್ರಾಂತಿಯೊಳ್ಳಿರುವ ಕಾಂತಾಮಣಿ, ಕಾಂತ ಸತ್ತಿಗೆ ಪತ್ತಿ ಹೇ ಗತಿ ಎಂದು ನೀನು ಹೇಳಿದ ನುಡಿಯು ಹಿತವಾಗಿದೆ. ಆದರೆ ಸದ್ಭಕ್ತನಿಗೆ ಮುಕ್ತಿಯನ್ನು ಕೊಡಲು ಸದ್ಗುರುವೇ ಗತಿ. ಮಾತಾ ಪಿತೃಗಳಿಗೆ ಮೋಕ್ಷವನ್ನು ಕೊಡಲು ಸ್ವಾತಂತ್ರ್ಯನೇ ಗತಿ. ಆಚಾರ ವಿಚಾರ ದಯ ದಾಕ್ಷಿಣ್ಯಗಳಿಲ್ಲದೆ ವರ್ತಿಸುವ ಕ್ರೂರ ಮೃಗಗಳಿಗೆ ಕಾಂತಾರವೇ ಗತಿ ಎಂದು ಹೇಳುವುದು ವೇದಶ್ರುತಿ. ಇದೇ ರೀತಿ ನಮ್ಮ ತಂದೆಯ ಸ್ವರ್ಗವಾಸಿಯಾದಿಂದಿನಿಂದ ಇಂದಿನವರೆಗೂ ಅಣ್ಣನೇ ಗತಿ ಎಂದು ನಂಬಿ ಆತನ ಆಜ್ಞೆಗೆ ಬದ್ಧನಾಗಿ ಇದ್ದ ನನ್ನ ಎದ್ದು ಬಂದು ಈ ದುರ್ಬುದ್ಧಿಯುಳ್ಳ ದುಶ್ಯಾಸನದಿಂದ ಸೆರೆಯಂಬಿಡಿಸೆಂದು ಕೇಳುವೆಯಾ ದ್ರೌಪದಿ? ಗಣಪತಿ, ತಂದೆಯ ಸಮಾನನಾದ ಅಣ್ಣನ ಆಜ್ಞೆಯನ್ನು ಮೀರಿ ನಡೆದರೆ ಪರಲೋಕದಲ್ಲಿ ದುರ್ಗತಿ ತಪ್ಪದೆಂದು ಸಾರಿ ಹೇಳುವ ಸುದು ನಿನಗೇನು ತಿಳಿಯದೇ ಹೇಗೆ? ದ್ರೌಪದಿ, ನನ್ನನ್ನೇಕೆ ನಿಂದಿಸುತ್ತಿ? ಇದಕ್ಕೆಲ್ಲ ಕಾರಣ ಈ ಧರ್ಮಜನೇ ಗತಿ. ಎಲ್ಲಿ ಠಾಕುಮತಿಯಾದ ದ್ರೌಪದಿ, ಜೋಕಿನಿಂದ ಬೇಕಿಲ್ಲದ ನುಡಿಗಳೇಕೆ? ಸಾಕು ಮಾಡು, ಸಹಜವಾಗಿ ಮಾತನಾಡಿ ಭೀಕರವಾದ ನನ್ನಣ್ಣನ ಬಳಿಗೆ ನೂಕಿಸಿಕೊಂಡು ಹೋಗುವೆ. ಈ ಲೋಕಗಳಲ್ಲಿ ನಿನ್ನ ಗಂಡರಿಗೆ ಸರಿ ಇಲ್ಲ ಎಂಬುವುದನ್ನರಿ ಕುರುವರನೇ ಸರಿಯಾಗುವನೆಂದರಿ ಉಡುರಾಜ ಮುಗಿ ಪಂಚ ಪಾಂಡವರ ಸಖಿ. ಭೀಮಾ ಬರೀ ಬರೀ ಬಟ್ಟೆ ಬಾ ಬಳಿ ಬಳಿರೇ ಎಲ್ಲ ಈ ದುರ್ಜನಾದ ದುರ್ಯೋಧನ, ಎಲ್ಲ ಈ ಬಂಡನಾದ ಬಂಡ ಭೀಮನೇ, ನಮ್ಮ ಅಂಗಳ ಮನೆಗಳಾದ ಈ ಸವಾಂದರದಲ್ಲಿ ಮಾನಭಂಗ ಮಾಡಬಂದು ಕೈವಾರ ಮಾಡಿ ಹೇಳಿ ಎಲ್ಲ ಸಹಜವಾಗಿ ಹೇಳುವಲ್ಲವೇ ಬಂಡ? ಎಲ್ಲ ಈ ಅಂಧಕನಂದನೇ, ಎಲ್ಲ ಈ ಬಂಡನೇ, ನೀವಂದ ಬಲ ಚಾಲಗಳ ಮಾದರ ಮುಂದಕ್ಕೆ ಬಂದ ಸೌರದಿಂದ ನಿಂತ ಒಂದು ಸಾರಿ ಈಗ ತಂಡಘಾತಕ ನಾಮ ಪಡೆದು ನಿಲ್ಲಿಸಿ ನೋಡಿಬಿಟ್ಟರು. ಎಲ್ಲ ಈ ದುಂಡು ಹೊಟ್ಟೆ ತಿಂಡಿ ಬಹುಕನಾದ ಲಂಡ ಭೀಮನೇ, ಎಲ್ಲ ಈ ಪುಣ್ಯ ಕೌರವನೇ, ನಿನ್ನ ಹೆಂಡತಿಯ ಮಾನಭಂಗ ಮಾಡಿತು ನೋಡು ಬೇಗನೆ. ಇನ್ನ ಉತ್ತಂಡ ಪರಾಕ್ರಮ ಬಿಟ್ಟು ಬಿಡು. ಹಿಂದಕ್ಕೆ ಏಕಚಕ್ರಪುರದಲ್ಲಿ ಕೈಯಲ್ಲಿ ಕಪ್ಪರಿಗೆ ಹಿಡಿದು ಮನೆ ಮನೆಗೆ ತಿರುಗಿಂಡಿತ್ತು ಯಾರೂ ಕಾಣಲು. ಇದು ತಿಳಿಯದ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಲ್ಲೆಲ್ಲಟ್ಟನ್ನು ತಿಂದು ಜೀವಿಸಿತ್ತು ಯಾರು ಹರಿಯರು. ಇದು ತಿಳಿಯದ ಬಲು ಬಲಾಢ್ಯನೆಂದು ಹೇಳಿದೆಯಲ್ಲ, ಬಲಿರ ಹೊಲ ಅಡಿಗೆ ಸೇರಿ ನಿನ್ನ ಸ್ವಲ. ಎಲ್ಲ ಈ ಕಾರ್ಯ ಇನ್ನೆಚ್ಚರಿಯನಾದ ದುರ್ಯೋಧನ, ಈ ಬಂಡನಾದ ಬಂಡ ಭೀಮನೇ, ನೀವು ಘಾತಕರು, ನೀವು ಪರಮ ಪಾಪಾತ್ಮಕರು. ಭೂತದೊಳ್ಳ ಖ್ಯಾತಿಯಮ್ಮ ತಿಳಿದ ಇಂಥವರಲ್ಲಿ ಪಂಥದಿಂದ ಬೇಡದ ಒಂದು ಕುಂತಿ ಸಹಿತ ಸಂತೋಷನವ ಪ್ರಯಾಣವ ಮಾಡಿ ಚೋರಿ ಹೋದ ಏಕ ಚಕ್ರಪುರದಲ್ಲಿ ಠಾಣವ ಮಾಡಿರಲು ಐ ಭ್ರಷ್ಟ. ಆ ಪಟ್ಟಣ ಬಿದ್ದ ಸಮೀಪ ಬೆಟ್ಟದಲ್ಲಿ ತರತರವಕ್ಕೆ ದಿನಕ್ಕೆ ಒಂದು ಮನೆ ಹೊಂದಿರಲಿ, ಒಂದು ಬಂಡಿ ಅನ್ನ, ಒಬ್ಬ ಮನುಷ್ಯ, ಬಂದೂರವಾದ ಎರಡೆತ್ತುಗಳು. ಈ ರೀತಿ ಕಟ್ಟೆಲ್ಲ ಬಿಟ್ಟುಕೊಂಡು ಒಟ್ಟಿಗೆ ಅದಮ್ಮ ತಿರುತ್ತರಲು ನಾವು ಮನೆ ಒಂದು ಬರಲು ಆ ಮನೆಯವರು ಸಿಂತ ಕಾಂತನಿಗೆ ಕಲವಮ್ಮಗೊಳಿಸಿ ದಿಟ್ಟತನದಕ್ಕೆ ಯಮಪಟ್ಟಣಕ್ಕೆ ಅಟ್ಟೆ ಬಂದ್ರವದ ಜಗದಟ್ಟಿನ ನೆಲವೇ ಬಂಟ್ಲ ಬಂಡಿ ಮೇಲೆ ಕಂಡ ಗಂಡು ಒಮ್ಮ ದಂಡಿಗಾಗಿ ಉಂಡ ಚಂಡ ಬಲ ದಂಡು ರಕ್ಕದನ್ನು ದಿಟ್ಟತನದಕ್ಕೆ ಯಮಪಟ್ಟಣಕ್ಕೆ ಅಟ್ಟೆ ಬಂದಿರ
ಬಂಡಿ ಮೇಲೆ ಬಿದ್ದಾಗ ಕಂಡಗ ಅವನು ದಂಡಿಗಾಗಿ ಕಳೆದು ದಂಡವಲ್ಲವ ಪುಂಡ ಮನಿಕ ಏತಿ ಏತಿ ಏಯ್ ನಂದ ಅಗೋ ನಿರ್ಮಲ ಚಿತ್ತನಾದ ಧರ್ಮಜ ಭೀಮಸೇನ ಶ್ರೇಷ್ಠನಾದ ಶ್ವಾಸನ ಮಮ್ಮ ಎಷ್ಟು ವಿಧವಾಗಿ ತರವಾಗಿ ಅಪ್ಪಣೆಯನ್ನು ಕೇಳಿದರೆ ನಿಷ್ಠೂರ ನುಡುಗವಾಗಿ ಬರ್ತೀಗಲ್ಲ ಸ್ವಲ್ಪ ಶಾಂತನಾಗು ಭೀಮಸೇನ. ಓ ಧರ್ಮಜ ಹಾಗೆ ಭೀಮಸೇನ ತತ್ತರ ಮಮ್ಮ ಕತ್ತರಿಸಿ ಅಂದು ಎತ್ತಗ ನುಡುವಕ್ಕೆ ಚಿತ್ತಕ್ಕೆ ಹೇಗತ್ತಿತು ಅಪ್ಪನ ಮಮ್ಮ ಕೊಡ ತನಕ ನಿಮ್ಮ ಚರಣ ಬಿಡಲಾರ ಅಣ್ಣ ರಾಜ ಕಿರುಗಂಡ ಓಹೋ ಸೈನಿಸು ಭೀಮ ರಿಪುಕುಲು ಧಾಮ. ನಿನಗಷ್ಟು ಮಿತವಾದ ಸಿಟ್ಟು ಇದ್ದರೆ ಇಕೋ ಸಿದ್ಧನಾಗಿದ್ದೇನೆ. ಹಿಂದುಳಿಯದೆ ಮೊದಲು ನನ್ನ ಕೊಂದು ಹಾಕಿ ಭೀಮಸೇನ ನಿನ್ನ ವೈರಿಗಳಾದ ಆ ಕೌರವರನ್ನು ಸಂಹರಿಸಿ ಈ ಧಾರಿಣಿಯೋಳು ವೀರಾದಿವೀರನಾಗಿ ಮೆರೆಯಬಹುದು. ಭೀಮಸೇನ ಅಣ್ಣ ಧರ್ಮನಂದನ ಹಾಗೆ ಮಾಡಬೇಕಾದರೆ ನೋಡು, ಇಲ್ಲವಾಯ್ತೆ ಎನ್ನಂ ಕೊಲ್ಲಲು ಸಮ್ಮತವಿಲ್ಲದೆ ಹೋದರೆ ಕೌರವನಂ ಕೊಲ್ಲುವುದಕ್ಕೂ ಎಷ್ಟು ಮಾತ್ರಕ್ಕೂ ಅಪ್ಪಣಿಯಂ ಕೊಡಲಾರೆ ಅನುಜಾ. ಈ ಮಾತು ಸಹಜ.